ಹಾಕೊಂಡ್ರೆ ಈಗಿನ ಹೊಸ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಗೌರವಾನ್ವಿತ ಇಲ್ಲದೆ ಮಾತಾಡ್ತಾನೆ. ನಾವು ಮಾಮೂಲಿ ಕಾರ್ಪೊರೇಟರ್ ಕ್ಯಾಂಡಿಡೇಟ್, ಅದು ಪ್ರೋಟೋಕಾಲ್ ಅಂದರು. ಕಾಂಗ್ರೆಸ್ ಸರ್ಕಾರ ಇದ್ದು ಕೂಡ ಅವ್ರು ನಮ್ಮ ಬಿಜೆಪಿ ಬಂದರೆ ಅಂದರೆ ಅದು ಸತೀಶ್ ಅಣ್ಣವ್ರು ಮಾಡಿರೋ ಅಭಿವೃದ್ಧಿ ವಿಷಯ ಬಂದಾಗ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಮೆಚ್ಚಿ ಬರೋ ಅಂಥವ್ರು ಕಾಂಗ್ರೆಸ್ನವರು ಸಾಕಷ್ಟು ಜನ ನಮ್ಮ ಹತ್ರ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಮೋದಿ ಅವರ ಅಭಿವೃದ್ಧಿ ಹಾಗೂ ನಮ್ಮ ಸತೀಶ್ ಅಣ್ಣ ಅವರ ಯಾವ ಪಕ್ಷದಲ್ಲಿ ಇಲ್ಲಿ ಬಿಜೆಪಿನಲ್ಲಿದ್ರೆ ಮಾತ್ರ ಇಲ್ಲಿ ಭವಿಷ್ಯ, ಬೇರೆ ಪಕ್ಷದಲ್ಲಿದ್ರೆ ಭವಿಷ್ಯ ಇಲ್ಲ ಅಂತ ಈ ರೀತಿ ಬೃಹತ್ತಾಗಿ ಒಂದು ಶೋಭಾಯಾತ್ರೆ ಮತ್ತು ಈಗ ಬಿಜೆಪಿಯಲ್ಲಿ ಅಧಿಕಾರ ಇಲ್ಲ ಅಂದ್ರೂ ನಾನು ಮನಸ್ಫೂರ್ತಿಯಿಂದ ಬಿಜೆಪಿ ಸೇರ್ಪಡೆ ಆಗಿದ್ದೀನಿ. ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿಯಲ್ಲಿ ಇದೀಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ತೊರೆದಂತಹ ಇಲ್ಲಿನ ಮಾಜಿ ಬಿಬಿಎಂಪಿಯ ಸದಸ್ಯ ಶೋಭಾ ಜಗದೀಶ್ ಗೌಡ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ತೀವ್ರವಾದಂತಹ ಹಿನ್ನಡೆಯಾಗಿದೆ. 2015ರ ಬಿಬಿಎಂಪಿ ಚುನಾವಣೆಯಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದ ಏಕೈಕ ಕಾರ್ಪೊರೇಟರ್ ಆಗಿದ್ದಂತಹ ಶೋಭಾ ಜಗದೀಶ್ ಗೌಡ ಬಿಜೆಪಿ ಸೇರ್ಪಡೆ ಆಗಿರೋದ್ರಿಂದ ಬೊಮ್ಮನಹಳ್ಳಿಯಲ್ಲಿ ಯಾವುದೇ ಬಿಬಿಎಂಪಿ ಸದಸ್ಯರಿಲ್ಲದೆ ಕ್ಲೀನ್ ಸ್ವೀಪ್ ಬಿಜೆಪಿ ಆಯ್ತು. ಇದರೊಂದಿಗೆ ಬಿಜೆಪಿಗೆ ಇನ್ನಷ್ಟು ಶಕ್ತಿ ಬಂತು. ಬಿಜೆಪಿಯಲ್ಲಿ ಮಂಗಮ್ಮನಪಾಳ್ಯ ವಾರ್ಡ್ನಲ್ಲಿ ಸೋತಿದ್ದರು. ಈಗ ಬಿಜೆಪಿಗೆ ಇದೇ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿದ್ದಂತಹ ಶೋಭಾ ಜಗದೀಶ್ ಗೌಡ ಸೇರ್ಪಡೆ ಆಗಿರೋದ್ರಿಂದ ಮಂಗಮ್ಮನಪಾಳ್ಯ ಭಾಗದಲ್ಲೂ ಕೂಡ ಬಿಜೆಪಿ ಮತ್ತಷ್ಟು ಶಕ್ತಿಯುತವಾಗಿದೆ. ಇಲ್ಲಿ ನೇರವಾಗಿ ಜಗದೀಶ್ ಗೌಡ್ರು ನಿಕಟಪೂರ್ವ ಅಭ್ಯರ್ಥಿ ಆಗಿದ್ದಂತಹ ಉಮಾಪತಿರವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲಿ ನಮ್ಮನ್ನ ಸರಿಯಾಗಿ ನಡೆಸ್ಕೋತಿಲ್ಲ, ಪ್ರೋಟೋಕಾಲ್ ಬೇಕಂತೆ, ಇದೆಲ್ಲವನ್ನು ಕೂಡ ಹೇಳಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ರಿಂದ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ, ಅದರ ಅಭಿವೃದ್ಧಿಯನ್ನ, ನರೇಂದ್ರ ಮೋದಿ ರವರನ್ನು ನೋಡಿ ನಾನು ಸೇರ್ಪಡೆ ಆಗ್ತಿದ್ದೇನೆ ಅಂತ ಹೇಳಿ ತಿಳಿಸಿದರು. ಕಳೆದ 35 ವರ್ಷಗಳಿಂದ ನಾನು SM ಕೃಷ್ಣ ಕಾಲದಿಂದ ನಾನು ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬೂತ್ ಹುಡುಗನಾಗಿ, ಆಮೇಲೆ ಏರಿದಾಗ ಒಬ್ಬ ಲೀಡರ್ ಆಗಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ಕೊಂಡ್ಬಂದೆ. 2015ರಲ್ಲಿ ನನಗೆ ಕಾಂಗ್ರೆಸ್ನಿಂದ ಒಂದು ಅವಕಾಶ ಸಿಕ್ತು. ಮಂಗಮ್ಮನಪಾಳ್ಯ ವಾರ್ಡ್ಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಕ್ತು. ಆವಾಗಲೂ ಜನಗಳ ಒಳ್ಳೆ ಮನ್ನನ್ನೇ ತಗೊಂಡು ನಾನು ಈ ಭಾಗದಲ್ಲಿ ಏಕೈಕವಾಗಿ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ಗೆದ್ದೆ. ಅದಾದ ನಂತರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾನ್ಯ ಶಾಸಕರ ಮತ್ತು ನಾವು ಸೇರಿಕೊಂಡು ಸಾಕಷ್ಟು ನಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಭಾಳ ಕೆಲಸಗಳು ಮಾಡ್ಕೊಂಬಂದೆ. ಈಗಿನ ದಿನಗಳ ಲೆಕ್ಕ ಹಾಕ್ಕೊಂಡ್ರೆ ಈಗಿನ ಹೊಸ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಒಂದು ಗೌರವಾನ್ವಿತವಲ್ಲದೆ, ಪಾಪ ಮನುಷ್ಯ ಇನ್ನೂ ಚಿಕ್ಕ ಹುಡುಗ ಫಿಲಮ್ ಡೈಲಾಗ್ ಕೊಡ್ಕೊಂಡು ಗೌರವಾನ್ವಿತ ಇಲ್ಲದೆ ಮಾತಾಡ್ತಾನೆ. ಆ ಒಂದು ಸ್ವಾಭಿಮಾನ ನನಗೆ ಸ್ವಾಭಿಮಾನ ಇದೆ. ಅವರು ಪ್ರೋಟೋಕಾಲ್ ಅಂತೆ, ಅವರು MLA ಕ್ಯಾಂಡಿಡೇಟು, ನಾವು ಮಾಮೂಲಿ ಕಾರ್ಪೊರೇಟರ್ ಕ್ಯಾಂಡಿಡೇಟು, ಅದು ಪ್ರೋಟೋಕಾಲ್ ಅಂದರು. ನಾನು ಆ ಪ್ರೋಟೋಕಾಲ್ ಅಲ್ಲ, ನಾವು ಗೆದ್ದಿರೋಂಥ ಕ್ಯಾಂಡಿಡೇಟ್ ಅಂತ ಹೇಳಿದೆ. ಒಂದು ಸ್ವಾಭಿಮಾನ ಇಲ್ಲದ ಮಾತಾಡಿರೋ ಒಂದು ಉದ್ದೇಶ ಇಟ್ಕೊಂಡು ನನಗೆ ಸ್ವಾಭಿಮಾನ ಧಕ್ಕೆ ಬಂದು ಜೊತೆಗ ಮಾನ್ಯ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕೆಲಸ 12 ವರ್ಷದಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಗೌರವ ಸಲ್ಲಿಸಬೇಕು, ಅವ್ರ ಜೊತೆಗೆ ನಾನು ಇರಬೇಕು ಅನ್ನೋದು ಒಂದು ಆಸೆ. ಜೊತೆಗೆ ಮಾನ್ಯ ಶಾಸಕರು ಇವರು ಅಭಿವೃದ್ಧಿನೂ ನಾನು ಭಾಳ ಗಮನಿಸಿದ್ದೀನಿ. ನಮ್ಮ ಜೊತೆಗೂ ಅವರು ನಾವು ಜೊತೆಗೆ ಕೆಲಸ ಮಾಡಿದ್ದೀವಿ. ಜನಗಳ ಸೇವೆಯಲ್ಲಿ ಅವ್ರಿಗೆ ಹೆಚ್ಚಿನ ಕಾಳಜಿ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡು ಅವರು ಬಂದು ನನಗೆ ಆಹ್ವಾನ ಮಾಡಿದಾಗ ನಾನು ಮನಸ್ತೃಪ್ತಿಯಿಂದ, ಈಗ ಬಿಜೆಪಿಯಲ್ಲಿ ಅಧಿಕಾರ ಇಲ್ಲ ಅಂದ್ರೂ ನಾನು ಮನಸ್ತೃಪ್ತಿಯಿಂದ ಬಿಜೆಪಿ ಸೇರ್ಪಡೆ ಆಗಿದ್ದೀನಿ. ರಾಜ್ಯದಲ್ಲಿ ಕಾಮಗಾರಿ ಕುಂಠಿತ, ನನಗೆ ಭಾಳ ಅದ್ರ ಬಗ್ಗೆ ಭಾಳ ಬೇಸರ ಇದೆ. ಎಲ್ಲೂ ಭಾಳ ಕೆಲಸಗಳಾಗ್ತಾಯಿಲ್ಲ, ಅದ್ರ ಬಗ್ಗೆ ರಾಜ್ಯದಲ್ಲಿ. ಜೊತೆಗೆ ನಮ್ಮ ಭಾಗದಲ್ಲಿ ಏನು ಕಾಂಗ್ರೆಸ್ ಲೀಡರ್ಗಳು ಹಿರಿಯರು ಅವ್ರಿಗೆ ಯಾರಿಗೂ ಗೌರವ ಇಲ್ಲದ ರೀತಿಯಲ್ಲಿ ನಡೆಸ್ಕೊಳ್ತಾವ್ರೆ. ಹಾಗಾಗಿ ನನ್ನಂತೆ ಸಾಕಷ್ಟು ಜನ ಬೇಜಾರಾಗಿದ್ದಾರೆ. ಅವರು ಏನೋ ಒಂದು ಸ್ವಾಭಿಮಾನ ಇಟ್ಕೊಂಡು ಅಲ್ಲೇ ಇದ್ದಾರೆ. ನನಗೆ ಸ್ವಾಭಿಮಾನ ಧಕ್ಕೆ ಬಂದರೆ ಯಾವುದೇ ಕಾರಣಕ್ಕೆ ಅದನ್ನು ಸಹಿಸಲು ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಈ ಪಕ್ಷ ಸರಿಯಿಸ್ತು. ಇನ್ನೂ 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಆದ್ರೂ ನಾನು ಬಿಜೆಪಿ ಸೇರಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಈ ಜನಗಳಿಗೆ ಅಭಿವೃದ್ಧಿ ಆಗಬೇಕು, ಈ ಭಾಗದಲ್ಲಿ ಒಳ್ಳೆ ಕೆಲಸ ಆಗಬೇಕು ಅಂದ್ಕೊಂಡು ಬಯಸಿ ನಾನು ಬಂದಿದ್ದೆ. ಈ ಸಂದರ್ಭದಲ್ಲಿ ಇವರಿಗೆ ಭರ್ಜರಿಯಾದಂತಹ ಸ್ವಾಗತವನ್ನ ಕೋರಲಾಯಿತು. ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ, ಹಾಗೆಯೇ ಬೊಮ್ಮನಹಳ್ಳಿ ಶಾಸಕರಾಗಿದ್ದಂತಹ ಕಾರ್ಯಕ್ರಮದ ರೂವಾರಿಯಾಗಿದ್ದಂತಹ ಸತೀಶ್ ರೆಡ್ಡಿರವರು ಉಪಸ್ಥಿತರಿದ್ದರು. ಮಂಗಮ್ಮನಪಾಳ್ಯ ವಾರ್ಡ್ನ ಪ್ರಬಲ ಬಿಜೆಪಿ ಮುಖಂಡರಾದಂತಹ ಸೈಯದ್ ಸಲಾಂ ರವರು, ಹಾಗೆಯೇ ಅರಕೆರೆ ಮುರಳಿರವರು ಹಾಗೂ ಮಂಜುನಾಥ್ ರೆಡ್ಡಿರವರು, ಇನ್ನಿತರೆ ಎಲ್ಲ ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು. ಅದ್ದೂರಿಯಾದಂತಹ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ
ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಇವತ್ತು ನಮ್ಮ ಜಗದೀಶ್ ಗೌಡರು ಕೂಡ ಹಿಂದೆ ಕಾರ್ಪೊರೇಟರ್ ಆಗಿ ನಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಇರ್ಬೋದು, ಆದರೆ ಅಭಿವೃದ್ಧಿ ವಿಷಯ ಬಂದಾಗ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಆ ಒಂದು ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ಅವ್ರು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರು ನಾವು ಎಲ್ಲ ಕಾರ್ಯಕರ್ತರಾಗಿ ಕೆಲಸವನ್ನು ನಾವು ಮಾಡ್ತೇವೆ. ಜಗದೀಶ್ ಗೌಡರು ಅವರು ಕಾಂಗ್ರೆಸ್ನ ತೊರೆದು ಕಾಂಗ್ರೆಸ್ ಸರ್ಕಾರ ಇದ್ದು ಕೂಡ ಅವ್ರು ನಮ್ಮ BJP ಬಂದರು ಅಂದರೆ ಅದು ಸತೀಶ್ ಅಣ್ಣವ್ರು ಮಾಡಿರೋ ಅಭಿವೃದ್ಧಿ. ಆ ಅಭಿವೃದ್ಧಿನ ಒಪ್ಪಿ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಒಳ್ಳೆ ಕೆಲಸ, ಒಳ್ಳೆ ಆಡಳಿತ ನೋಡಿ ಇವತ್ತು ಕಾಂಗ್ರೆಸ್ ತೊರೆದು BJP ಬರ್ತಾ ಇದ್ದಾರೆ ಅಂದರೆ ಸತೀಶ್ ಅಣ್ಣವ್ರದ್ದು ಒಂದು ಒಳ್ಳೆ ಅಭಿವೃದ್ಧಿ ನೋಡಿ ಬಂದಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ಅವರಿಗೂ ಕಾರ್ಪೊರೇಟರ್ ಆಗಲಿ, ಸತೀಶ್ ಅಣ್ಣರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಬೇಡ್ಕೊಂಡು. ಸರ್ಕಾರ ಇದ್ದಾಗಲೂ ಸಹ ಸರ್ಕಾರವನ್ನು ಬಿಟ್ಟು ಸಹ ಕಾಂಗ್ರೆಸ್ನ ಬಿಟ್ಟು BJP ಸೇರ್ತಾ ಇದ್ದಾರೆ ಅಂತಂದರೆ ಅದು MLA ಸತೀಶ್ ರೆಡ್ಡಿ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಮತ್ತು ಎಲ್ಲರ ಜೊತೆಯಲ್ಲಿ ಅವ್ರು ನಡ್ಕೊತಾ ಇರೋ ಒಂದು ಅನುಬಂಧದ ಪ್ರಕಾರ ಅವ್ರ ಮೇಲೆ ವಿಶ್ವಾಸ ಇಟ್ಟು ಜನ ಸೇರ್ತಿದ್ದಾರೆ. ಮತ್ತು ಇಲ್ಲಿ ಎಲ್ರಿಗೂ ಗೊತ್ತಿದೆ ಯಾವ ಪಕ್ಷದಲ್ಲಿ ಇದ್ರೂ ಇಲ್ಲಿ BJPನಲ್ಲಿದ್ದರೆ ಮಾತ್ರ ಇಲ್ಲಿ ಭವಿಷ್ಯ, ಬೇರೆ ಪಕ್ಷದಲ್ಲಿದ್ದರೆ ಭವಿಷ್ಯ ಇಲ್ಲ ಅಂತ. ಆದ್ದರಿಂದ ಸೇರ್ತಾರೆ. ಕಾರಣ ಏನಂದರೆ ಇದುವರೆಗೂ 2008, 13, 18, 23 4 ಚುನಾವಣೆಯಲ್ಲಿ 4 ಕ್ಯಾಂಡಿಡೇಟ್ ಬಂದರು ಮತ್ತೆ ಹೋಗ್ಬಿಟ್ಟಿದ್ದಾರೆ. ಮತ್ತು ಈಗ 5ನೇ ಸಲ ಯಾರು ಕೊಡ್ತಾರೆ ಇನ್ನೂ ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಕ್ಯಾಂಡಿಡೇಟ್ ನಿಲ್ಲಕ್ಕೆ ಸಹ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇಲ್ಲಿದೆ. ಅದೇ ರೀತಿ ಇಲ್ಲಿ BBMP ಚುನಾವಣೆಯಲ್ಲೂ ಸಹ ಏನು 8:30, 9 ಇತ್ತು, ಈಗ 20 ಆಗಿದೆ. ಆ 20ಅಲ್ಲೂ ಸಹ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹುಡುಕುವಂಥ ಪರಿಸ್ಥಿತಿ ಬಂದಿದೆ. ಬೊಮ್ಮನಹಳ್ಳಿ ಕಾಂಗ್ರೆಸ್ನಿಂದ ಇದೀಗ BJPಗೆ ಸೇರ್ಪಡೆ ಆಗಿರುವಂತಹ ಜಗದೀಶ್ ಗೌಡರಿಗೆ ಭರ್ಜರಿಯಾದಂತಹ ಸ್ವಾಗತ ದೊರೆತಿದೆ. ಎಲ್ಲ BJPಯ ಮುಖಂಡರು ಶೋಭಾ ಜಗದೀಶ್ ಗೌಡರನ್ನ ಆಹ್ವಾನಿಸಿದ್ದಾರೆ ಮತ್ತು ಎಲ್ಲರೂ ಕೂಡ ಇವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಮ್ಮ ಭಾಗದ ವಿಧಾನಸಭಾ ಕ್ಷೇತ್ರದ MLA ಸತೀಶ್ ರೆಡ್ಡಿ ಅವರು ಸಹ ಇವರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತ ದೇಶನ ನೋಡ್ತಾ ಇದ್ದಾರೆ ಪ್ರಪಂಚದ ದೇಶಗಳು. ನಾವು ಅಷ್ಟೊಂದು ಮುಂದುವರಿತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅವರ ಅಭಿವೃದ್ಧಿಯೇ ಕಾರಣ. ಹಾಗಾಗಿ ಅದನ್ನೆಲ್ಲ ಮೆಚ್ಚಿ ಬರೋ ಅಂಥವ್ರು ಕಾಂಗ್ರೆಸ್ನವರು ಸಾಕಷ್ಟು ಜನ ನಮ್ಮ ಹತ್ರ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ನಾವು ಯಾವುದಾದ್ರು ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ನಾವು ಯಾವ ಕಾರ್ಯಕ್ರಮ, ಒಂದು ಮದುವೆ, ಒಂದು ಗೃಹ ಪ್ರವೇಶ, ಮದುವೆ, ಯಾವುದೋ ಒಂದು ಊರಲ್ಲಿ ಹಬ್ಬ ಜಾತ್ರೆ ಆಗುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು BJP ಅವರಾದಂಥ ನಮ್ಮ ಹತ್ರ ಬಂದು ನಿಮ್ಮ ಪಕ್ಷ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದೆ, ನಿಮ್ಮ MLA ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ, ಅದ್ರ ಜೊತೆಗೆ ಈ ಭಾಗದಲ್ಲಿ ಮುಖಂಡರುಗಳನ್ನೋರು ನೀವು ಯಾರಿದ್ದೀರಾ, ನೀವೆಲ್ಲರೂ ಮುತುವರ್ಜಿ ವಹಿಸಿ ಸಾರ್ವಜನಿಕರ ಎಲ್ಲ ಅನುಕೂಲಗಳನ್ನು ಮಾಡೋದಕ್ಕೆ ಮುತುವರ್ಜಿ ವಹಿಸ್ತೀರಾ ಅಂತ ಹೇಳ್ತಾರೆ. ತಗೊಂಡು ನಮ್ಮ ಶೋಭಾ ಜಗದೀಶ್ ಅವರು ಕಾಂಗ್ರೆಸ್ ತೊರೆದು BJP ಸೇರಿದ್ದಾರೆ. ಮೋದಿ ಅವರ ಅಭಿವೃದ್ಧಿ ಹಾಗೂ ನಮ್ಮ ಸತೀಶ್ ಅಣ್ಣ ಅವರ ಅಭಿವೃದ್ಧಿಗೆ ಅವರು ಇದು ಮಾಡಿಕೊಂಡಿದ್ದು ಶೋಭಾ ಜಗದೀಶ್ ಅವರು BJPಗೆ ಸೇರ್ಪಡೆ ಆಗಿದ್ದಾರೆ. ಒಂದು ಹಬ್ಬದ ವಾತಾವರಣ ಮಂಗಂಪಾಳ್ಯ ವಾರ್ಡ್ನಲ್ಲಿ ನಿಮ್ಮ ಎದುರುಗಡೆ ಎಲ್ಲ ಕಾಣಿಸುತ್ತೆ. ಏನು ಅಂತ ಹೇಳಿದ್ರೆ ಯಾವುದು ಚುನಾವಣೆ ಬಂದಿಲ್ಲ, ಇನ್ನೊಂದು ಬಂದಿಲ್ಲ. ಇಲ್ಲಿರೋ ಕಾಂಗ್ರೆಸ್ ಕಾರ್ಪೊರೇಟರು ಮನನೊಂದು ಬೇಸರಗೊಂಡು ಅವ್ರ ಪಕ್ಷದ ಚಟುವಟಿಕೆಗಳು ಬೇಸರಗೊಂಡು ಸತೀಶ್ ಅಣ್ಣನ ಅಭಿವೃದ್ಧಿ ನೋಡಿ ಸತೀಶ್ ಅಣ್ಣನ ಜೊತೆ ಇರಬೇಕು ಅಂತೇಳಿ BJP ಸೇರಿದ್ದಾರೆ. ಅದು ಸಾಕಷ್ಟು 25-30 ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಕಾರ್ಪೊರೇಟ್ರು ಆಗಿ ಇವತ್ತು ಮನನೊಂದು BJP ಪಕ್ಷಕ್ಕೆ ಅವ್ರ ಸಿದ್ಧಾಂತ ಒಪ್ಕೊಂಡು ಬಂದಿದ್ದಾರೆ. ಸುಮಾರು ಯಾರಾದರೂ ಸೇರ್ಪಡೆ ಆದರೆ 1,000-2,000 ಜನ ಸೇರ್ಪಡೆ ಆಗ್ತಾರೆ. ಈ ರೀತಿ ಬೃಹತ್ತಾಗಿ ಒಂದು ಶೋಭಾಯಾತ್ರೆ ಮತ್ತು ಸುಮಾರು 10,000 ಜನರ ಮೇಲ್ಪಟ್ಟು ಜನ ಬಂದು ಸೇರ್ಪಡೆ ಆಗ್ತಾರೆ ಅಂತ ಹೇಳಿದ್ರೆ ಸತೀಶ್ ಅಣ್ಣಂದು ಯಾವ ರೀತಿ ಸಂಘಟನೆ ಅಂತೇಳಿ ನೀವು ಅರ್ಥ ಮಾಡ್ಕೊಬೇಕು. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ BJPಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಈಗ ಬೊಮ್ಮನಹಳ್ಳಿಯಲ್ಲಿ ಯಾವುದೇ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳು ಇಲ್ಲದಂತಾಗಿದೆ. 2015ರಿಂದ 2020 ತನಕ ಅವಧಿ ಇದ್ದಂತ ಆ ಅವಧಿಯ ನಂತರ BBMPಗೆ ಚುನಾವಣೆ ನಡೆದಿಲ್ಲವಾದರೂ ಕೂಡ ಅವರನ್ನೇ ಸದಸ್ಯರು ಅಂತ ಹೇಳಿ ನಾವು ಕರೀತೇವೆ.
ಹಾಗಾಗಿ ಈಗ ಆಡಳಿತಾರೂಢ ಪಕ್ಷವನ್ನ ಇನ್ನು 2.5 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯದಲ್ಲಿ ಇರುತ್ತೆ, ಅಂತಹ ಪಕ್ಷವನ್ನ ತೊರೆದು ಈಗ ಬಿಜೆಪಿ ಸೇರ್ಪಡೆ ಆಗಿರುವಂತದ್ದು ಇದು ಆಡಳಿತ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ. ಇಲ್ಲಿನ ನಿಕಟಪೂರ್ವ ಅಭ್ಯರ್ಥಿಗೂ ಕೂಡ ಇದು ಮುಜುಗರವನ್ನ ತಂದೊಡ್ಡಲಿದೆ. ಈ ಒಂದು ಬೆಳವಣಿಗೆಯಿಂದ ಬೊಮ್ಮನಹಳ್ಳಿಯಲ್ಲಿ ಇನ್ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳಾಗತ್ತೆ, ಇನ್ನಷ್ಟು ಜನ ಬಿಜೆಪಿ ಸೇರ್ಪಡೆ ಆಗ್ತಾರೆ ಎನ್ನುವಂತಹ ಮಾತುಗಳು ಈಗಾಗಲೇ ಆರಂಭ ಆಗಿದೆ. ಆ ಒಂದು ಸಾಲಿನಲ್ಲಿ ಇನ್ನು ಯಾರೆಲ್ಲ ಮುಖಂಡರಿದ್ದಾರೆ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.